ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ 18 ಜನ ಕಾಲ್ ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ. ಅವರು ಎಲ್ಲ ಏನಕ್ಕೆ ಹೋಗ್ತಾ ಇದ್ರು? ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋಗ್ಬೇಕಾಗಿತ್ತು. ಈ ಸಾವಿಗೆ ಸಾವಿರ ದಾರಿ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಬರ್ತಿತ್ತು ಕಸ್ತೂರಿನಲ್ಲಿ ಅನ್ಸುತ್ತೆ ಆ ಟೈಮಲ್ಲಿ. ಅವಾಗೆಲ್ಲ ತೋರಿಸ್ತಾ ಇದ್ರು ಸಾವು ಅನ್ನೋದು ಯಾವ್ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಇತ್ತೀಚೆಗೆ ನಡೀತಿರುವಂತ ಈ ಸ್ಟಾಂಪೇಡ್ಗಳು ಅಂದ್ರೆ ಜನಸಂದಣಿಯಿಂದ ನಡೀತಿರುವಂತ ಕಾಲ್ ತುಳಿತಕ್ಕೆ ಸಾವುಗಳಾಗ್ತಿದೆಯಲ್ಲ, ಅದನ್ನೆಲ್ಲ ನೋಡ್ತಾ ಇದ್ರೆ ಈ ತರ ಸಾವುಗಳು ಯಾರಿಗೂ ಬರಬಾರ್ದಪ್ಪ ಅಂತ ಅನ್ಸುತ್ತೆ. ಮೊನ್ನೆ ಡೆಲ್ಲಿನಲ್ಲಿ ಆದಂತ ಇನ್ಸಿಡೆಂಟ್ ನ ನೀವು ಕೇಳಿದ್ರೆ ಇದು ಯಾರ ತಪ್ಪು? ರೈಲ್ವೆ ಅವ್ರ ತಪ್ಪ, ಇಲ್ಲ ಅಲ್ಲಿ ಹೋಗ್ತಿದ್ದಂತ ಜನಗಳ ತಪ್ಪ? ಯಾರ ತಪ್ಪು? ಈ ಪ್ರಶ್ನೆಗಳು ತುಂಬಾ ಜನಕ್ಕೆ ಕಾಡ್ತಾ ಇರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾರ ತಪ್ಪು ಮತ್ತೆ ಈ ತರ ಆಗ್ಬಾರ್ದು ಅಂದ್ರೆ ನಾವುಗಳು ಇಂಡಿವಿಜುವಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ. ಈ ವಿಡಿಯೋಗೆ ಏನಾದ್ರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಸೊ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತು ಬನ್ನಿ ತಿಳ್ಕೊಳ್ಳೋಣ. ಶನಿವಾರ ರಾತ್ರಿ ಸುಮಾರು 9:30 ಡೆಲ್ಲಿಯಿಂದ ಪ್ರಯಾಗ್ರಾಜ್ಗೆ ಪ್ರಯಾಣ ಮಾಡೋದಕ್ಕೆ ಅಂತ ಜನಗಳು ಕಾಯ್ಕೊಂಡು ನಿಂತಿದ್ದಾರೆ ರೈಲ್ವೆ ಸ್ಟೇಷನ್ ಅಲ್ಲಿ. ಪ್ರತಿ ಗಂಟೆಗೆ 1500 ಟಿಕೆಟ್ಗಳು ಸೋಲ್ಡ್ ಆಗ್ತಿತ್ತಂತೆ. ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ಜನಗಳು ಅಲ್ಲಿ ಕಾಯ್ತಾ ಇರಬಹುದು ಅಂತ ಹೇಳ್ಬಿಟ್ಟು. ಅವತ್ತು ಟೋಟಲಿ 4 ರೈಲ್ಗಳು ಬರ್ಬೇಕಾಗಿರುತ್ತೆ. ಡೆಲ್ಲಿ ಸ್ಟೇಷನ್ ಇಂದ ಪ್ರಯಾಗ್ರಾಜ್ಗೆ ಹೋಗ್ಬೇಕಾಗಿರುತ್ತೆ. ಆ ಟ್ರೈನ್ಗಳು ಯಾವ್ಯಾವ್ದು? ಭುವನೇಶ್ವರ ರಾಜಧಾನಿ ಎಕ್ಸ್ಪ್ರೆಸ್, ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್, ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್, ಪ್ರಯಾಗ್ರಾಜ್ ಸ್ಪೆಷಲ್ ಟ್ರೈನ್. ಒಂದು ಸ್ಪೆಷಲ್ ಟ್ರೈನ್ ಬಿಟ್ಟಿರ್ತಾರೆ. ಆದ್ರೆ 3 ಟ್ರೈನ್ಗಳು ಬರೋದಿಲ್ಲ. ಕೆಲವು ನ್ಯೂಸ್ ಅಲ್ಲಿ ಹೇಳ್ತಾರೆ ಡಿಲೇ ಆಗುತ್ತೆ ಅಂತ, ಕೆಲವು ನ್ಯೂಸ್ ಅಲ್ಲಿ ಹೇಳುತ್ತೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ 4ನೇ ಟ್ರೈನು ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 14ಕ್ಕೆ ಬರಬೇಕಾಗಿರುತ್ತೆ. ಅಲ್ಲಿ ಜನರಲ್ ಟಿಕೆಟ್ ತಗೊಂಡು ರೈಲ್ಗೋಸ್ಕರ ಸುಮಾರು 1000 ಜನ ಅಲ್ಲಿ ಕಾಯ್ಕೊಂಡು ನಿಂತಿರ್ತಾರೆ ಪ್ಲಾಟ್ಫಾರ್ಮ್ ನಂಬರ್ 14 ಅಲ್ಲಿ. ಸೊ ಈಗ ರೈಲು ಪ್ಲಾಟ್ಫಾರ್ಮ್ ನಂಬರ್ 14 ಅಲ್ಲಿ ಬರ್ಬೇಕಾಗಿರುತ್ತೆ ಅಂತ ಕಾಯ್ಕೊಂಡು ನಿಂತ್ಕೊಂಡಿದ್ದಂತ ಜನಗಳಿಗೆ ಒಂದು ಅನೌನ್ಸ್ಮೆಂಟ್ ಕೇಳುತ್ತೆ. ಅದು ಪ್ಲಾಟ್ಫಾರ್ಮ್ 12 ಅಲ್ಲಿ ಇರುವಂತ ರೈಲು ಪ್ರಯಾಗ್ರಾಜ್ ಕಡೆಗೆ ಹೊರಟಿದೆ ಅಂತ ಹೇಳ್ಬಿಟ್ಟು. ಇದನ್ನ ಕೇಳಿದ ತಕ್ಷಣ ಅಲ್ಲಿ 1000 ಜನ ಪ್ಲಾಟ್ಫಾರ್ಮ್ 14 ಅಲ್ಲಿ ನಿಂತಿದ್ದವರು ಪ್ಲಾಟ್ಫಾರ್ಮ್ 12 ಕಡೆಗೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೂಶಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹೆಂಗಿರುತ್ತೆ, ರೈಲಲ್ಲಿ ಎಲ್ಲರೂ ಸುಮಾರು ಜನ ಓಡಾಡಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಒಂದು ಪ್ಲಾಟ್ಫಾರ್ಮ್ ಇಂದ ಇನ್ನೊಂದು ಪ್ಲಾಟ್ಫಾರ್ಮ್ ಹೋಗ್ಬೇಕು ಅಂದ್ರೆ ನೀವು ಸ್ಟೇರ್ ಕೇಸ್ ಹತ್ಕೊಂಡು ಆ ಕಡೆಗೆ ಮತ್ತೆ ಸ್ಟೇರ್ ಕೇಸ್ ಇಳಿಬೇಕಾಗಿರುತ್ತೆ. ಸೊ ಈ ಸ್ಟೇರ್ ಕೇಸ್ ವಿಚಾರ ನೀವು ಜ್ಞಾಪನ ಇಟ್ಕೋಬೇಕು. ಯಾಕಂದ್ರೆ ಈ ಪ್ಲಾಟ್ಫಾರ್ಮ್ ನಂಬರ್ 14 ಅಲ್ಲಿ ಇದ್ದಾರೆ, ಪ್ಲಾಟ್ಫಾರ್ಮ್ ನಂಬರ್ 12 ಹೋಗ್ಬೇಕು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದಾಗ ಜನಗಳು ಪ್ಲಾಟ್ಫಾರ್ಮ್ ನಂಬರ್ 14 ಸ್ಟೇರ್ ಕೇಸ್ ನ ಜೋರಾಗಿ ಹತ್ಕೊಂಡು ಪ್ಲಾಟ್ಫಾರ್ಮ್ ನಂಬರ್ 12 ಅಲ್ಲಿ ಇಳಿತಾ ಇದ್ದಾರೆ. ಆ ಇಳಿಬೇಕಾದ್ರೆ ಕೆಲವರು ಹತ್ತೋರು ಇರ್ತಾರೆ, ಇಳಿಯೋರು ಇರ್ತಾರೆ. ಮೆಟ್ಲುದು ಗ್ಯಾಪ್ ಲೆಂತ್ ಇರುತ್ತಲ್ಲ, ಅದು ಬಂದು 25 ಫೀಟ್ ಇರುತ್ತೆ. ಟೋಟಲ್ 42 ಮೆಟ್ಲುಗಳನ್ನ ಇಳಿಬೇಕಾಗಿರುತ್ತೆ. ಆ ಟೈಮಲ್ಲಿ ನೂಕು ನುಗ್ಲಾಗುತ್ತೆ. ಯಾಕಂದ್ರೆ ತುಂಬಾ ಜನ ನೂಕು ನುಗ್ಲಾದಾಗ ಯೂಶಲಿ ಫಿಸಿಕಲಿ ಸ್ಟ್ರಾಂಗ್ ಇದ್ರೂನು ಇಲ್ಲ ಅಂದ್ರೂ ಆ ಟೈಮಲ್ಲಿ ಯಾರನ್ನಾದ್ರೂ ನೀವು ತೆಳ್ಳಿದ್ರೆ ಕೆಳಗೆ ಬೀಳೋದು ಸಹಜ. ಆ ತರ ನೂಕು ನುಗ್ಲಾದಾಗ ಫಸ್ಟ್ ಕೆಳಗೆ ಬಿದ್ದಂತವ್ರು ತುಂಬಾ ಜನ ಮಹಿಳೆಯರು ಮತ್ತೆ ಮಕ್ಕಳು. ಯಾರೋ ಒಬ್ರು ಕೆಳಗಡೆ ಬಿದ್ದಾಗ ಹಿಂದ್ಗಡೆ ಸುಮ್ಮನೆ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ಟೈಮಲ್ಲಿ. ಯಾಕಂದ್ರೆ ಅವರಿಂದ ತೆಳ್ತಾ ಇರ್ತಾರಲ್ಲ, ಒಬ್ರನ್ನೊಬ್ರು ತಿಳ್ಕೊಂಡು ಕೆಳಗಡೆ ಬಿದ್ದವ್ರನ್ನೆಲ್ಲ ತುಣ್ಕೊಂಡು ಮುಂದೆ ಹೋಗಿದ್ದಾರೆ. ಕೆಳಗಡೆ ತುಣ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ಜನ ಜೋರಾಗಿ ಚೀರಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಎಷ್ಟೋ ಜನ ಕೈ ಹಿಡ್ಕೊಂಡು ಹೋಗ್ತಿರೋರೆಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ. ಮಕ್ಕಳು ತಾಯಿನ ದೂರ ಮಾಡ್ಕೊಂಡಿದ್ದಾರೆ, ತಾಯಿ ಮಕ್ಕಳನ್ನ ದೂರ ಮಾಡ್ಕೊಂಡಿದ್ದಾರೆ. ಆ ಇನ್ಸಿಡೆಂಟ್ ಆದ್ಮೇಲೆ ಸುಮಾರು ಆ ಸ್ಪಾಟ್ ಅಲ್ಲಿ 14 ಜನ ಸತ್ತೋಗ್ತಾರಂತೆ. ಇನ್ನು 4 ಜನ ಏನೋ ಇಂಜುರಿ ಆಗಿರುತ್ತಂತೆ. ಅವ್ರನ್ನ ಹಾಸ್ಪಿಟಲ್ ಹೋಗಿ ಸೇರಿಸ್ತಾರೆ, ಬಟ್ ಆದ್ರೂ ಕೂಡ ಉಳ್ಕೊಳ್ಳೋದಿಲ್ಲ ಅವರು. ಸೊ ಟೋಟಲ್ 18 ಜನ ಸತ್ತಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಬಂದಿದೆ. ಓಕೆ, ನ್ಯೂಸ್ ಅಲ್ಲಿ ಬಂದಿರೋದು 18 ಜನ ತೀರೋದ್ರು. ಆ ಮೆಟ್ಲು ಏರಿಳಿತ ಮಾಡ್ಬೇಕಾದ್ರೆ ನೂಕು ನುಗ್ಗಲಾಗಿ ಜನಗಳಿಂದ 18 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ನನಗೆ ಕಾಡ್ತಾ ಇರುವಂತ ಪ್ರಶ್ನೆ, ತಪ್ಪು ಜನಗಳದ್ದಾಗಿತ್ತಾ ಇಲ್ವಾ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರದ್ದಾಗಿತ್ತಾ? ನೀವೇ ಯೋಚನೆ ಮಾಡಿ. ಅಷ್ಟೊಂದು ಜನಗಳಿಗೆ ಕಮ್ಮಿ ಟ್ರೈನ್, ಆಲ್ರೆಡಿ ಅಲ್ಲಿ ಬಂದಿದ್ದಂತ ಟ್ರೈನ್ ಅಲ್ಲಿ ಜನರಲ್ ಬೋಗಿನಲ್ಲಿ ನಿಂತ್ಕೊಳ್ಳೋಕು ಕೂಡ ನಿಮ್ಗೆ ಜಾಗ ಇಲ್ಲ, ಅಷ್ಟು ಜನಗಳಿದ್ದಾರೆ. ಆ ಇನ್ಸಿಡೆಂಟ್ ನಡೆದಾಗ, ಕಾಲ್ ತುಳಿತ ನಡೆದಾಗ ಅಲ್ಲಿ ಜನಗಳು ಚೀರ್ಬೇಕಾದ್ರೆ ಅವ್ರನ್ನ ಸೇವ್ ಮಾಡಿದಂತ ರಕ್ಷಕರು ಅಲ್ಲಿ ಕೂಲಿ ಮಾಡ್ತಾರಲ್ಲ, ಈ ಲಗೇಜ್ ಎಲ್ಲ ತಲೆ ಮೇಲೆ ಏರ್ಕೊಂಡೋಗಿ ಟ್ರೈನ್ ಒಳಗಡೆ ಇಡೋದು, ಟ್ರೈನ್ ಇಂದ ಬಂದವ್ರದ್ದು ರಿಸೀವ್ ಮಾಡ್ಕೊಂಡೋಗಿ ಆಟೋ ಮತ್ತೆ ಕಾರ್ಗಳಿಗೆ ಇಡೋರು ಇದಾರಲ್ಲ, ಆ ಕೂಲಿ ಕಾರ್ಮಿಕರು ಜನಗಳು ಕಾಲ್ ತುಳಿತಕ್ಕೆ ಒಳಗಾಗಿ ಬಡ್ಕೋಬೇಕಾದ್ರೆ ಅವ್ರುಗಳು ಬಂದು ಆ ಜಾಗದಿಂದ ಹೊರಗಡೆ ಕರ್ಕೊಂಡು ಹೋಗೋದು. ಒಂದು ಮಗು ಮಿಸ್ ಆಗಿತ್ತಂತೆ, ಜಸ್ಟ್ 4 ವರ್ಷದ ಮಗು. ಆ ಮಗುನು ಕೂಡ ಸೇವ್ ಮಾಡಿದ್ದಾರೆ. ಆ ಕಾಲ್ ತುಳಿತಕ್ಕೆ ಆ ಟೈಮಲ್ಲಿ ಆ ಮಗುದು ಉಸಿರು ನಿಂತೋಗಿತ್ತಂತೆ. ಕೊನೆಗೆ ಅಲ್ಲಿಂದ ಹೊರಗಡೆ ಎತ್ಕೊಂಡ್ ಬಂದು ಫಸ್ಟ್ ಏಡ್ ಕೊಟ್ಟಾಗ ಆ ಮಗು ಉಸಿರಾಟನ ತಗೊಳುತ್ತೆ. ಎಷ್ಟೋ ಜನಗಳಿಗೆ ತಂದೆ ತಾಯಿ ಅವ್ರು ಇವ್ರು ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ಕ್ರೌಡ್ ಅಲ್ಲಿ ನೀವು ಮತ್ತೆ ನಿಮ್ ಪೇರೆಂಟ್ಸ್ ಯಾರೋ ಒಬ್ರು ಹೋಗ್ತಾ ಇರ್ತೀರಾ, ಸಡನ್ ಆಗಿ ಅವರೆಲ್ಲೋ ನೀವೆಲ್ಲೋ ಆಗ್ಬಿಡ್ತೀರಾ. ಆ ಟೈಮಲ್ಲಿ ಫೋನ್ ಮಾಡಿದ್ರು ಫೋನು ಸಿಗೋದಿಲ್ಲ, ಯಾಕಂದ್ರೆ ಫೋನ್ಗಳೆಲ್ಲೆಲ್ಲೋ ಬಿದ್ದೋಗಿರುತ್ತೆ. ಒಬ್ರನ್ನೊಬ್ರು ಮೀಟ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ನಮ್ಮಲ್ಲಿ ಈ ತರ ಸ್ಟಾಂಪೇಡ್ ಇಂದ ಸತ್ತಿರೋರು ಬರೀ ಇದೊಂದೇ ಅಲ್ಲ. ಇದಕ್ಕೆ ಮುಂಚೆ ಜನವರಿ 29ನೇ
ತಾರೀಕು ಮಹಾಕುಂಭಮೇಳದಲ್ಲೂ ಕೂಡ ಸ್ಟಾಂಪೇಡ್ ಆಗಿ 30 ಜನ ತಿರೋಗಿದ್ದಾರೆ. ಜನವರಿ 8ನೇ ತಾರೀಕು ತಿರುಪತಿನಲ್ಲಿ ಸ್ಟಾಂಪೇಡ್ ಆಗಿ 6 ಜನ ತಿರೋಗಿದ್ದಾರೆ. ಪ್ರೀವಿಯಸ್ ಇಯರ್ ಅಲ್ಲಿ ಸತ್ಸಂಗ್ ಹತ್ರಾಸ್ ಸತ್ಸಂಗ್ ಅಲ್ಲಿ 121 ಜನ ತೀರೋಗಿದ್ದಾರೆ. ನೀವು ಥಿಂಕ್ ಮಾಡಿ, ಪ್ರತಿಯೊಬ್ಬರು ಜನರು ಹೋಗ್ತಿರುವಂತ ಉದ್ದೇಶ ಭಕ್ತಿ ಪೂಜೆ, ಆದ್ರೆ ಅವ್ರು ಕಳ್ಕೊಂಡಂಥದ್ದು ಜೀವ. ಇನ್ನೂ ಕೆಲವು ವಿಷಯಗಳನ್ನ ನಾವು ಡಿಸ್ಕಸ್ ಮಾಡಬೇಕು. ಯಾಕಂದ್ರೆ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ನೀವು ಮಾಡಬೇಕಾಗಿರುವಂತ ಇಂಪಾರ್ಟೆಂಟ್ ವಿಷಯಗಳು ಏನಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹೆಲ್ತ್ ಚೆಕ್ ಮಾಡ್ಕೋಬೇಕು. ಹೆಲ್ತ್ ಅಂದ್ರೇನು, ನಿಮಗೆ ಅಷ್ಟೊಂದು ಜನಗಳ ಮಧ್ಯೆ ಓಡಾಡೋಕೆ ನಡೆದಾಡೋಕೆ ಶಕ್ತಿ ಇದೆಯಾ, ಆಗುತ್ತಾ, ನಿಮ್ಗೇನಾದ್ರೂ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ಗಳಿದೆಯಾ ಅಂಥವ್ರು ಅಂಥ ಜಾಗಕ್ಕೆ ಹೋಗ್ಲೇಬಾರ್ದು. ಈಗ ಅಲ್ಲಿ ತೀರೋದಂತ 18 ಜನಗಳಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರತಿ ಫ್ಯಾಮಿಲಿಗೆ 10 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡುತ್ತೆ. ಅದಾದ್ಮೇಲೆ 4 ಸ್ಪೆಷಲ್ ಟ್ರೈನ್ಗಳನ್ನ ಕೂಡ ಬಿಡ್ತಾರೆ. ಸೊ ಇದನ್ನೆಲ್ಲ ಪ್ರಿಕಾಷನರಿ ಮೆಜರ್ಮೆಂಟ್ ಆಗಿ ಗೌರ್ಮೆಂಟ್ ಅವರು ಆಕ್ಷನ್ ತಗೊಳ್ಳೇಬೇಕಾಗಿತ್ತು. ಬಿಕಾಸ್ ಅಷ್ಟೊಂದು ಜನ ಪ್ರಯಾಗ್ರಾಜ್ಗೆ ಹೋಗ್ತಾ ಇದಾರೆ ಅನ್ನೋಂತ ಒಂದು ಎಸ್ಟಿಮೇಷನ್ ಅವ್ರಗಳಿಗೂ ಗೊತ್ತಿತ್ತು. ಬಿಕಾಸ್ ಪ್ರತಿ ಗಂಟೆಗೆ 1500 ಜನ ಟಿಕೆಟ್ ತಗೋತಾ ಇದಾರೆ ಅಂದ್ರೆ ಒಂದು ಸ್ಟೇಷನ್ ಅಲ್ಲೇ, ಜಸ್ಟ್ ಡೆಲ್ಲಿ ಸ್ಟೇಷನ್ ಅಲ್ಲೇ ಎಷ್ಟು ಜನ ಆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇರಬಹುದು, ಯೋಚನೆ ಮಾಡಿ. ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಭಕ್ತಿಯ ಒಂದು ಹೆಸರಲ್ಲಿ ನಾವುಗಳು ಎಲ್ಲವನ್ನು ತ್ಯಾಗ ಮಾಡೋದಕ್ಕೂ ರೆಡಿ, ಎಂತ ಕಷ್ಟಗಳು ಬಂದ್ರು ಅನುಭವಿಸಕ್ಕೂ ರೆಡಿ ಅಂತ ಎಷ್ಟೋ ಜನ ಇದ್ದಾರೆ, ತಪ್ಪಲ್ಲ. ಆದ್ರೆ ಇಂಥ ಸಿಚುಯೇಷನ್ಗಳು ಅಷ್ಟೊಂದು ಜನಗಳಿದ್ದಾಗ ನೀವು ಹೋಗ್ಲೇಬೇಕು ಅನ್ನೋಂಥ ಒಂದು ಸಿಚುಯೇಷನ್ ಕ್ರಿಯೇಟ್ ಆದಾಗ ನೀವು ಆ ಜನಗಳ ಮಧ್ಯೆ ನುಗ್ಲಲ್ಲಿ ಸಿಗಾಕೊಂಡಿದ್ದು ನಿಮ್ ತಪ್ಪಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ 100%. ಯಂಗ್ಸ್ಟರ್ಗಳು ಅಲ್ಲಿಗೆ ಹೋದ್ರೆ ಕೆಳಗೆ ಬಿದ್ರೂ ಕೂಡ ಒಂದು ಪಕ್ಷ ಏನಾದ್ರೂ ಬಚಾವ್ ಆಗುವಂತ ಪರಿಸ್ಥಿತಿಗಳು ಅಂದ್ರೆ ಚಾನ್ಸಸ್ ಇರುತ್ತೆ. ಆದ್ರೆ ಸ್ವಲ್ಪ ಏಜ್ ಆದವರು, ನಮ್ಮ ತಾಯಿ ವಯಸ್ಸಲ್ಲಿರೋರು, ತಂದೆ ವಯಸ್ಸಲ್ಲಿರೋರು, ಅಂತವ್ರುಗಳಿಗೆಲ್ಲ ಕೆಳಗೆ ಬಿದ್ರೆ ಮತ್ತೆ ಮೇಲೆ ಕೇಳುವಂತ ಸಿಚುಯೇಷನ್ ಪ್ರೊಬಬಿಲಿಟಿ ತುಂಬಾನೇ ಕಷ್ಟ ಇರುತ್ತೆ. ಈ ತರ ಜನ ನೂಕಾಟದಲ್ಲಿ ಕೆಳಗೆ ಏನಾದ್ರು ಬಿದ್ರೆ ಆದಷ್ಟು ನಿಮ್ಮ ಚೆಸ್ಟ್ ಮತ್ತೆ ನಿಮ್ಮ ಹೆಡ್ ನ ಕವರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಮೆಡಿಕಲ್ ಟರ್ಮ್ ಹೇಳುತ್ತೆ. ಆಮೇಲೆ ಈ ವಿಡಿಯೋ ನೋಡ್ತಿರುವಂತ ಎಲ್ಲ ಪೇರೆಂಟ್ಸ್ ಗಳಿಗೆ ನಂದೊಂದೇ ಒಂದು ರಿಕ್ವೆಸ್ಟ್, ಈ ತರ ತುಂಬಾ ಜನ ಸೇರುವಂತ ಜಾಗಗಳಿಗೆ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿನೇ ಸಮ್ ಟೈಮ್ ನಿಮ್ ಕೈಯಲ್ಲಿ ತಗೊಳಕ್ಕಾಗಲ್ಲ ಅಂತ ಸಿಚುಯೇಷನ್ ಅಲ್ಲಿ. ಅಂತ ಟೈಮಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರಾ, ಅವ್ರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರ್ತೀರಾ, ಕೆಲವರೆಲ್ಲ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತೀರಾ. ಆ ಟೈಮಲ್ಲಿ ಮೆಟ್ಲು ಇಳಿಯೋದು ತುಂಬಾನೇ ಕಷ್ಟ. ಗೌರ್ಮೆಂಟ್ 10 ಲಕ್ಷನೇ ಕೊಡ್ಲಿ, 20 ಲಕ್ಷನೇ ಕೊಡ್ಲಿ, ಆದ್ರೆ ನಿಮ್ ಫ್ಯಾಮಿಲಿಗೆ ಯಾರಾದ್ರೂ ಒಬ್ಬ ವ್ಯಕ್ತಿನ ಕಳ್ಕೊಂಡ್ಮೇಲೆ ಆ ಜಾಗನ ಫಿಲ್ ಮಾಡೋದಕ್ಕೆ ಯಾವ ದುಡ್ಡಿಂದನೂ ಸಾಧ್ಯ ಇಲ್ಲ, ಯಾವ್ದ್ರಿಂದನೂ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅದೇ ಕಾರಣಕ್ಕೆ ತುಂಬಾ ಜನಸಂಖ್ಯೆ ಇರುವಂತ ಯಾವುದೇ ರಿಚುವಲ್ಸ್ ಗಳಿಗೆ, ಕಾರ್ಯಕ್ರಮಗಳಿಗೆ ಹೋಗೋದಕ್ಕೂ ಮುಂಚೆ ಕೆಲವು ವಿಷಯಗಳನ್ನ ನೀವಂತೂ ಚೆಕ್ ಮಾಡ್ಕೊಳ್ಳೇಬೇಕು. ಆ ವಿಷಯಗಳೇನಂದ್ರೆ, ಈಗ ಸಪೋಸ್ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ, ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೂ ಮುಂಚೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಗಳಲ್ಲಿ ಕೆಲವು ವಿಷಯಗಳನ್ನ ಚೆಕ್ ಮಾಡಬೇಕು. ಪ್ರೋಸ್ ಅಂಡ್ ಕಾನ್ಸ್. ಸ್ಪೆಷಲಿ ನೀವು ಹೋಗ್ಬೇಕಾದ್ರೆ ಬರೀ ಒಬ್ರೊಬ್ರೆ ಇಬ್ಬರಿಬ್ಬರೇ ಹೋಗ್ಬಾರ್ದು. ಗ್ರೂಪ್ ಅಲ್ಲಿ ಹೋದಾಗ ನಿಮ್ಗೊಂದು ಏನಂತ ಇರುತ್ತೆ, ಒಬ್ರು ಮಿಸ್ ಆದ್ರೂ ಅವ್ರ ಜೊತೆಗೆ ಇನ್ನೊಬ್ರು ಅಂತ ಇರ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಗಳು ಆಗೋದಿಲ್ಲ. ಯೂಶಲಿ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಕೆಲವರೆಲ್ಲ ಒಂದು ಟ್ರೆಕ್ಕಿಂಗ್ ಕ್ಲಾತ್ಸ್ ಅಂತ ವೇರ್ ಮಾಡ್ತಾರೆ, ಟ್ರೆಕ್ಕಿಂಗ್ ಶೂಸ್ ಅಂತ ವೇರ್ ಮಾಡ್ತಾರೆ, ಒಂದು ಮೆಡಿಕೇಶನ್ ಕಿಟ್ ಅಂತ ತಗೊಂಡು ಹೋಗ್ತಾರೆ. ಬಿಕಾಸ್ ಟ್ರೆಕ್ಕಿಂಗ್ ಮಾಡೋರ್ಗೊಂದು ಪ್ರಾಕ್ಟೀಸ್ ಇರುತ್ತೆ, ಯಾವಾಗ ಎಲ್ಲಿ ಯಾವ ಟೈಮಲ್ಲಿ ಯಾವ ತರ ಇಂಜುರಿ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಯಾರಿಗಾದ್ರೂ ಹಾರ್ಟ್ ಇಶ್ಯೂಸ್ ಇದೆಯಾ, ರೆಸ್ಪಿರೇಷನ್ ಉಸಿರಾಟ ತೊಂದರೆ ಇದೆಯಾ ಅಂತವ್ರುಗಳೆಲ್ಲ ಇಂಥ ಜನಸಂಖ್ಯೆ ಇರುವಂತ ಜಾಗಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಅಲ್ಲಿ ಹೋಗೋದಕ್ಕೂ ಮುಂಚೆ ನಿಮ್ಮ ಫೋನ್ಗಳಲ್ಲಿ ಚಾರ್ಜಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ನಿಮ್ಮ ಫೋನ್ಗಳಲ್ಲಿ ಕೆಲವು ನಂಬರ್ಗಳನ್ನ ನೀವು ಸೇವ್ ಮಾಡ್ಕೊಳ್ಳೇಬೇಕು. ಎಸ್ಪೆಷಲಿ ಪೊಲೀಸ್, ಎಮರ್ಜೆನ್ಸಿ, ಅಲ್ಲಿನ ಪೊಲೀಸ್, ಅಲ್ಲಿನ ಎಮರ್ಜೆನ್ಸಿ ಎಲ್ಲನೂ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಗ್ರೂಪ್ ಅಲ್ಲಿ ಇದ್ರೆ 2 ಅಥವಾ 3 ಜನ ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀರಾ, ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದು ಮೀಟಿಂಗ್ ಪಾಯಿಂಟ್ ಅಂತ ಯಾವಾಗ್ಲೂ ಪಾಯಿಂಟ್ ಮಾಡ್ಕೊಂಡಿರ್ಬೇಕು. ಇಂಥ ಜಾಗಕ್ಕೆ ಅಕಸ್ಮಾತ್ ಯಾರೇ ಮಿಸ್ ಆದ್ರೂ ಬರಬೇಕು ಅಂತ. ರೀಸೆಂಟ್ ಆಗಿ ನಾನು ಮತ್ತೆ ಫ್ರೆಂಡ್ಸ್ ಎಲ್ಲ ಭೀಮಾಶಂಕರ್ಗೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬಾ ಜನಗಳಿದ್ರು. ನಾವೆಲ್ಲ ಕ್ಯೂ ನಲ್ಲಿ ನಿಂತಿದ್ವಿ. ಆ ಟೈಮಲ್ಲಿ ನಾವು ಇದೇ ಮಾತನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅಕಸ್ಮಾತ್ ನಾವು ಏನಾದ್ರೂ ಮಿಸ್ ಆಗ್ಬಿಟ್ರೆ, ಸಪೋಸ್ ನಮ್ಮ ಫೋನ್ ಅಲ್ಲಿ ಚಾರ್ಜ್ ಇಲ್ಲ, ಯಾರ್ಯಾರಿಗೆ ಫೋನ್ ನಂಬರ್ ಜ್ಞಾಪನ ಇದೆ, ಯಾರಿಗೂ ಜ್ಞಾಪನ ಇಲ್ಲ, ಯಾರ ಹತ್ರ ದುಡ್ಡಿದೆ. ಇವಾಗ ಮೋಸ್ಟ್ಲಿ ಟ್ರಾನ್ಸಾಕ್ಷನ್ ಎಲ್ಲ ನಾವು UPI ಮುಖಾಂತರ ಮಾಡೋದ್ರಿಂದ ನಾವು ಹಾರ್ಡ್ ಕ್ಯಾಶ್ ನ ಇಟ್ಕೊಳ್ಳೋದನ್ನ ಮರೆತು ಬಿಡ್ತೀವಿ. ಹಾರ್ಡ್ ಕ್ಯಾಶ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಗ್ರೂಪ್ ಅಲ್ಲೇ ಹೋಗ್ರಿ, ಇಬ್ಬರೇ ಹೋಗ್ರಿ, 3 ಜನನೇ ಹೋಗ್ಲಿ, ಒಂದು ಮೀಟಿಂಗ್ ಪಾಯಿಂಟ್ ಅಂತ ಇಟ್ಕೋಬೇಕು. ದಟ್ ವಿಲ್ ಬಿ ಯುವರ್ ಎಮರ್ಜೆನ್ಸಿ ಮೀಟಿಂಗ್ ಪಾಯಿಂಟ್. ಈ ತರ ನುಗ್ಲು ಆಗ್ತಿದೆ ಅಂತ ಕಂಡೀಷನ್ ನಿಮ್ಗೆ ಗೊತ್ತಾದ ತಕ್ಷಣ ನೀವು ಆದಷ್ಟು ಸೈಡಲ್ಲಿ ಉಳ್ಕೊಳ್ಳೋದು ತುಂಬಾನೇ ಒಳ್ಳೇದು. ಮೊನ್ನೆ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ನಡೆದಂತ ಸ್ಟಾಂಪೇಡ್ ನಲ್ಲಿ ನನ್ಗನ್ಸಿದ್ದೇನಂದ್ರೆ, ಪೂರ್ ರೈಲ್ವೆ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಪ್ಲಾಟ್ಫಾರ್ಮ್ 14ಗೆ ರೈಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತದ್ದಂತ ಜನಗಳಿಗೆ ಪ್ಲಾಟ್ಫಾರ್ಮ್ 12 ಬರುತ್ತೆ ಅಂತ ಅನೌನ್ಸ್ ಮಾಡಿ ಆ ಪ್ಲಾಟ್ಫಾರ್ಮ್ 12ಗೆ ಕಳಿಸ್ಬೇಕಾದ್ರೆ ಅಲ್ಲಿನ ಆಗುವಂತ ಸಿಚುಯೇಷನ್ಗಳನ್ನ ಯಾರು ಪ್ರಿಡಿಕ್ಟ್ ಮಾಡಿರ್ಲಿಲ್ಲ. ಬಟ್ ಆದ್ರೆ ಅಷ್ಟೊಂದು ಜನಗಳಿದ್ದಾರೆ, ಈ ತರ ಆಗ್ಬಹುದೇನೋ ಅಂತ ಅವ್ರುಗಳು ಯೋಚನೆ ಮಾಡಬೇಕಾಗಿತ್ತು.
ಆಮೇಲೆ ಇತ್ತೀಚೆಗೆ ನಮ್ಮ ಜನಗಳು ಕೂಡ ಪೇಷನ್ಸ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ಕೆಲವು ವಿಡಿಯೋಗಳನ್ನ ನೀವೆಲ್ಲ ನೋಡ್ತಾ ಇದ್ರೆ ರೈಲ್ ಒಳಗಡೆ ಜನಗಳು ಕುತ್ಕೊಂಡಿದ್ದಾರೆ, ಡೋರ್ ನ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಹೊರಗಡೆಯಿಂದ ಇರೋರು ರೈಲ್ ಒಳಗಡೆ ಹತ್ತೋಕೆ ಆಗ್ತಾ ಇಲ್ಲ. ಅದಕ್ಕೆ ಇವ್ರುಗಳೆಲ್ಲ ಏನ್ ಮಾಡ್ತಾ ಇದಾರೆ, ಗ್ಲಾಸ್ ಗಳನ್ನ ಹೊಡಿಯೋದು, ಅದ್ರೊಳಗಡೆ ನೀರ್ಗಳನ್ನ ಸುರಿಯೋದು, ಏನೇನೋ ಮಾಡ್ತಾ ಇದಾರೆ. ಸ್ವಲ್ಪ ಜನಗಳಿಗೂ ಕೂಡ ಸಿವಿಕ್ ಸೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಪೇಷನ್ಸ್ ಹೋಗುತ್ತೆ, ಬಟ್ ಆ ಟೈಮಲ್ಲಿ ಅವ್ರು ಮಾಡ್ತಿರುವಂತ ಬಿಹೇವಿಯರ್ ಓವರ್ ಆಲ್ ನಮ್ಮ ಇಂಡಿಯಾಗೆ ಒಂದು ಬ್ಯಾಡ್ ನೆಗೆಟಿವ್ ಇಂಪ್ಯಾಕ್ಟ್, ಹೊರಗಡೆಯಿಂದ ಬಂದವರಿಗೆ, ಹೊರಗಡೆಯಿಂದ ನೋಡೋರಿಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಖಂಡಿತ ಕ್ರಿಯೇಟ್ ಮಾಡ್ತಾ ಇದೆ. ನನ್ನ ಪ್ರಕಾರ ತುಂಬಾ ಜನಸಂಖ್ಯೆ ಆಗಿರೋದು ಒಂದು ಕಾರಣನೇ. ಸೊ ಈ ವಿಡಿಯೋ ನೋಡ್ತಿರುವಂತ ನಿಮ್ಗೆಲ್ರಿಗೂ ಕೆಲವು ಪ್ರಶ್ನೆಗಳು ನನ್ನ ಕಡೆಯಿಂದ ಇದೆ. ಭಕ್ತಿನ ಇಲ್ಲ ಜೀವನ, ಭಕ್ತಿನ ಇಲ್ಲ ನಿಮ್ಮ ಕುಟುಂಬನ? ಈ ಪ್ರಶ್ನೆಗಳಿಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಇವಾಗ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ತಪ್ಪು ಯಾರ್ದಾಗಿದೆ, ರೈಲ್ವೆ ಸಿಸ್ಟಮ್ದ ಇಲ್ಲ ಜನಗಳದ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಇಬ್ರದ್ದು ತಪ್ಪೆ. ಅರ್ಜಿ ಮಾಡ್ತಾರೆ ಎಲ್ಲಾ ವಿಚಾರಗಳಿಗೆ. ನೀವೇನಾದ್ರೂ ರೈಲ್ವೆ ಸ್ಟೇಷನ್, ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಓಡಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತಿಗೂ ಎವ್ರಿ ಟೈಮ್ ನಿಮ್ಗಳ ಕೈಲಿ ಕೆಳಗಡೆ ಇಳ್ಕೊಂಡು ಹೋಗಕ್ಕೂ ಅಂಟ್ಕೊಂಡಂಗಿರ್ತಾರೆ, ಮೇಲಕ್ಕೆ ಬರ್ಬೇಕಾದ್ರೂ ಅಂಟ್ಕೊಂಡಂಗಿರ್ತಾರೆ. ಹತ್ತೋರು ಈ ಕಡೆಯಿಂದನೇ ಬರಬೇಕು, ಇಳಿಯೋರು ಈ ಕಡೆಯಿಂದನೇ ಬರಬೇಕು ಅಂತ ಕೆಲವು ಮಾರ್ಕ್ ಕೂಡ ಮಾಡಿರ್ತಾರೆ. ಆದ್ರೆ ನಾವುಗಳೇ ಆ ರೂಲ್ಸ್ನೆಲ್ಲ ಬ್ರೇಕ್ ಮಾಡ್ಬಿಡ್ತೀವಿ. ಅಂತ ಜಾಗಗಳಿಗೆ ಹೋಗೋಕೆ ಆಗುತ್ತಾ ಇಲ್ವಾ ಅಂತ ನಿಮ್ಮ ಮೇಲೆ ನೀವು ಪ್ರಶ್ನೆ ಮಾಡ್ಕೊಂಡು ಅದಾದ ನಂತರ ಹೋಗಿ. ನೀವು ಹೋಗ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಬಟ್ ಮೋಸ್ಟ್ ಆಫ್ ದ ಪ್ಲೇಸಸ್, ಇಂಥ ಪ್ಲೇಸ್ಗಳಲ್ಲಿ ಜನಸಂಖ್ಯೆ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ನ ತೊಗೊಂಡೋಗೋದು ನಿಮ್ಮ ಜವಾಬ್ದಾರಿ. ನಿಮ್ಗೇನು ಆಗದಿರೋ ಥರ ನೋಡ್ಕೊಳ್ಳುವಂಥದ್ದು ನಿಮ್ಮದೇ ಜವಾಬ್ದಾರಿ. ಮೊದಲೇ ಹೇಳ್ದಂಗೆ ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ನಂದು. ನೀವೇನಾದರೂ ಈ ವಿಡಿಯೋಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಮಾತಾಡಬೇಕು, ಯಾವ ಟಾಪಿಕ್ನ ನಾನು ನಿಮ್ಮ ಮುಂದೆ ತರಬೇಕು ಅಂತ ನಿಮ್ಗನ್ಸುತ್ತೆ ಕಮೆಂಟ್ ಮಾಡಿ. ಯಾವ ಟಾಪಿಕ್ಗೆ ಜಾಸ್ತಿ ಕಮೆಂಟ್ ಬರುತ್ತೋ ಆ ಟಾಪಿಕ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತರ್ತಾ ಹೋಗ್ತೀನಿ. ನಂದೊಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಕೆಲವ್ರಿಗೆ ಗೊತ್ತೇ ಇರುತ್ತೆ, ಗೊತ್ತಿಲ್ಲ ಅಂದರೆ ಇಲ್ಲಿ ಹಾಕಿದ್ದೀನಿ. ಅಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.